ಎಲ್ರಿಗೂ ನಮಸ್ಕಾರ. ಸಾರಿ ತಡ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಫ್ಲೈಟ್ ಲೇಟ್ ಆಯಿತು. ಎಲ್ರಿಗೂ ಗೊತ್ತೇ ಇದೆ ನಾ ಎಲ್ಲಿದ್ದೀನಿ 1 ವರ್ಷದಿಂದ ಅಂತ. ಸೊ ನಾನೇನು ಹೇಳಬೇಕಾಗಿಲ್ಲ. ಕಾಂತಾರದ ಕಾರ್ಯಕ್ರಮದಲ್ಲಿದ್ದೀನಿ. ಇವತ್ತು ಮೇ 1 ಆಗಿರೋದ್ರಿಂದ ಅಲ್ಲೂ ಕೂಡ ರಜಾ. ಹಾಗಾಗಿ ಅದೇ ಡೇಟ್ಗೆ ನಮ್ಮ ನಿರ್ಮಾಪಕರು ಪ್ರೆಸ್ ಮೀಟ್ ಹಾಕೊಂಡೋದಕ್ಕೆ ಫಸ್ಟ್ ಥ್ಯಾಂಕ್ಸ್. ಯಾಕಂದರೆ ಕೊಚ್ಚಿಗೆ ಅವ್ರು ಕರೆದಾಗ ಭಾಳ ಪ್ರಯತ್ನ ಮಾಡಿದೆ, ಅವರು ಭಾಳ ಪ್ರಯತ್ನ ಮಾಡಿದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಎಸ್, ಇದು ಶೇಷ ಕನ್ನಡ ಸಿನಿಮಾನೂ ಹೌದು, ಮಲಯಾಳಂ ಸಿನಿಮಾನೂ ಹೌದು. ಯಾಕಂದರೆ ಇತ್ತೀಚೆಗೆ ನಾವು ಯಾವುದು ಎರಡೆರಡು ಭಾಷೆಯಲ್ಲಿ ಶೂಟ್ ಮಾಡುವಂಥ ಸಿನಿಮಾಗಳನ್ನ ನೋಡಲ್ಲ. ಯಾಕಂದರೆ ಡಬ್ಬಿಂಗು ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂದರೆ ಒಂದು ಭಾಷೆಯಲ್ಲಿ ಶೂಟ್ ಮಾಡಿ ಮಿಕ್ಕಿದೆಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ಆದರೆ ಈ ಸಿನಿಮಾಗೆ ನಿರ್ದೇಶಕರು ಹ್ಯಾಟ್ಸ್ ಆಫ್ ಫಾರ್ ಹಿಮ್. ಎರಡೂ ಭಾಷೆಯಲ್ಲಿ ಶೂಟ್ ಮಾಡಬೇಕು ಅಂತ ಅವ್ರು ತೊಗೊಂಡಿದ್ದಂಥ ರಿಸ್ಕು ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರೊಡ್ಯೂಸರು. ಯಾಕಂದರೆ ಎರಡು ಭಾಷೆನ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಎಲ್ಲ ಕಾಲ್ ಶೀಟಿಂದ ಹಿಡಿದು ಎಲ್ಲ ತಾರೀಫ್ಗಳು ಚೇಂಜ್ ಆಗಿ ಹೋಗುತ್ತೆ. ಕೆಲಸಗಾರರದ್ದು, ಆರ್ಟಿಸ್ಟ್ಗಳದ್ದು ತಾರೀಫ್ಗಳು ಕೆಲವೊಬ್ಬರದ್ದು ಚೇಂಜ್ ಆಗುತ್ತೆ ಅಂತ ಕೇಳಿದ್ದೀನಿ. ಸೊ ನಂದಾಗಿಲ್ಲ. ಸೊ ಹಾಗಾಗಿ ಈ ಥರದೊಂದು ರಿಸ್ಕ್ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಹಾಕಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂಥ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿದೆ. ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯಿತು. ತುಂಬ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು. ನಂದು ಮೊದಲನೇ ಸಿನಿಮಾ ಮಲಯಾಳಂದು ARM ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಮಲಯಾಳಂ ಆ್ಯಂಡ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಶೇಷ. ಸೊ ಭಾಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ಥರ ಕಾತರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದರೆ ಅದ್ಭುತವಾದ ಕೆಲಸಗಾರರಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಎರಡೆರಡು ಸಿನಿಮಾದಲ್ಲಿ ಹತ್ರ ಹೋಗಿ ವಾಪಸ್ ಬಂದ್ವಿ ಅನಿಸುತ್ತೆ. ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ, ರಂಗಭೂಮಿಯ ಕಲಾವಿದರಿದ್ದಾರೆ ಸರ್. ನಮ್ಮ ಸರ್ ಕಿರಿಕ್ ಪಾರ್ಟಿ ಇಷ್ಟ ಅಂತ ಅವ್ರಿಗೆ. ಸೊ ನಾವು ನೀವು ಕನೆಕ್ಟ್ ಆಗ್ಬಿಟ್ವಿ ಅಲ್ಲೇ. ಸುಮಾರಷ್ಟು ಜನ ಕಲಾವಿದರು ಆ್ಯಂಡ್ ಅರ್ಚನಾ ಕೊಟ್ಟಿಗೆ ಅವರು ಬಂದಿಲ್ವಾ? ಮದುವೆಯಲ್ಲಿ ಬ್ಯುಸಿ ಇದ್ದಾರೆ ಅನಿಸುತ್ತೆ. ಹೌದಾ? ಸೊ ಅವರು ಕೂಡ ಅಷ್ಟೇ. ಆ್ಯಂಡ್ ಚಾಲೆಂಜ್ ಮೇಲೆ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವರು ಪಾಪ ಎಷ್ಟು ಕಷ್ಟಪಡ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ, ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ ಮಲಯಾಳಂ ಮಾತಾಡೋದಕ್ಕೆ ಶೂಟಿಂಗ್ ಟೈಮಲ್ಲಿ. ಸೊ ನಮಗೆಲ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ನಮ್ಮನ್ನು ಕಂಫರ್ಟಬಲ್ ಮಾಡಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದ್ದಷ್ಟು ಡೈಲಾಗನ್ನು ಪ್ರಯತ್ನ ಮಾಡಿ ಆದಷ್ಟು ಡೆಲಿವರಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮಲಯಾಳಮಲ್ಲಿ. ನನಗೆ ತುಂಬ ಜನ ಕೇಳ್ತಾರೆ, ಮಂಗಳೂರಿಗೆ ಹತ್ತಿರ ಇದೆ ಕಾಸರಗೋಡು, ಸೊ ನಿಮಗೆ ಮಲಯಾಳಂ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಅಂತ. ಇಲ್ಲ, ಅದು ರಾಜ್ ಶೆಟ್ರಿಗೆ ಒಬ್ರಿಗೆ ಮಲಯಾಳಂ ಚೆನ್ನಾಗಿ ಬರುತ್ತೆ. ಅವ್ರು ಅಲ್ಲೇ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ. ನಾನು ಬೆಂಗಳೂರಲ್ಲಿ ಇದ್ದಿದ್ದರಿಂದ ನನಗೆ ಮಲಯಾಳಂ ಅಷ್ಟು ಟಚ್ ಇರಲಿಲ್ಲ. ಬಟ್ ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಗಳು ನಾವು ಕಲಿಯೋದೇ ಸಿನಿಮಾಗಳನ್ನ ನೋಡ್ತಾ. ಹಾಗಾಗಿ ಮಲಯಾಳಂ ಸಿನಿಮಾಗಳನ್ನ ಹೆಚ್ಚು ನೋಡಿದ್ದಕ್ಕೇ ಮೋಸ್ಟ್ಲಿ ಆ ಸ್ಲ್ಯಾಂಗನ್ನು ಕ್ಯಾಚ್ ಮಾಡೋಕ್ಕಾಯ್ತು ಅಂತ ಅನಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ, ನಿರ್ಮಾಪಕರಿಗೆ ಈ ಥರದ ಒಂದು ಸಾಹಸ ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೇದಾಗಲಿ ಮೇಡಮ್. ತುಂಬ ಚೆನ್ನಾಗಾಗಲಿ ಈ ಸಿನಿಮಾ. ಇತ್ತೀಚೆಗೆ ಎಲ್ಲರೂ ಕೇಳ್ತಿದ್ರು ಮಲಯಾಳಂ ಸಿನಿಮಾ ಥರ ಕನ್ನಡ ಸಿನಿಮಾ ಮಾಡಲ್ವಾ ಅಂತ. ಸೊ ಮಲಯಾಳಂ ಆ್ಯಂಡ್ ಕನ್ನಡ ಮಾಡಿದ್ದೀವಿ. ಸೊ ಅಲ್ಲಿ ಜನ ಮೆಚ್ಕೊಂಡಿದ್ದಾರೆ. ಸೊ ಇಲ್ಲೂ ಜನ ಮೆಚ್ಕೋತಾರೆ, ಅಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು 2 ಮಾತನ್ನು ಮುಗಿಸಿದ್ದೀನಿ. ಧನ್ಯವಾದಗಳು. ಸೊ ನನಗೆ ಈ ಸಿನಿಮಾದಲ್ಲಿ ಯಾರ್ಯಾರು ಜೊತೆ ಆಗಿದ್ರೆ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.